ಓಕೆ. ಇವಾಗ ನಾವು ಫ್ರಂಟ್ ಪಾರ್ಟಲ್ಲಿ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನು ಮೊದಲನೇದಾಗಿ ಇಲ್ಲಿ ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ. ಈ ಹುಕ್ಸ್ ಪಟ್ಟಿ ಅನ್ನುವಂಥದ್ದು ನಮಗೆ ಲೆಫ್ಟ್ ಸೈಡಿಗೆ ಬರುತ್ತೆ. ಕಾಜಾ ಪಟ್ಟಿ ಅನ್ನುವಂಥದ್ದು ರೈಟ್ ಸೈಡಿಗೆ ಬರುತ್ತೆ. ಕೆಲವೊಬ್ಬರು ಕಾಜಾ ಪಟ್ಟಿಯನ್ನು ಲೆಫ್ಟಿಗೆ ಹಾಕ್ತಾರೆ, ರೈಟಿಗೆ ಹಾಕ್ತಾರೆ. ಅದು ನಿಮಗೆ ಬಿಟ್ಟಿರೋದು ಯಾವ ಥರ ಅಂತೇಳಿ. ಸೊ ಇಲ್ಲಿ ನಾನು ಹುಕ್ಸ್ ಪಟ್ಟಿಗೆ 3 ಇಂಚಿನ ಅಗಲದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೇನೆ ಲೈನಿಂಗನ್ನು. ಅಂದರೆ ಲೈನಿಂಗನ್ನೇ ನಾವು ಸ್ಟಿಚ್ ಮಾಡಿಕೊಂಡ್ರೆ ಹುಕ್ಸ್ ಹಾಕಬೇಕಾದ್ರೆ ನಮಗೆ ಏನು ಅನಿಸಲ್ಲ, ಅಂದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ಆಚೆ ಬಟ್ಟೆಯನ್ನು ಬಿಟ್ಟು ಈ ಥರ ಒಂದು 1/4 ಇಂಚಿಗೆ ಒಂದು ಸ್ಟಿಚಸನ್ನು ಹಾಕ್ಕೊಳ್ಬೇಕು. ಇದು ಹೆಮ್ಮಿಂಗ್ ಮಾಡೋದ್ರಿಂದ ಫಸ್ಟ್ ನಾವು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಹಾಕಿ ಆದ ನಂತರ ನಾವು ಹೆಮ್ಮಿಂಗ್ ಮಾಡ್ಕೊಳ್ಳೋದು. ಹಾಗಾಗಿ ಇದೀಗ ನಾನು 1/4 ಇಂಚಿಗೆ ಇಲ್ಲಿ ಸ್ಟಿಚಸನ್ನು ಮಾಡ್ತಾ ಇದ್ದೇನೆ. ಮತ್ತು ಇದು ಕ್ಲಾತ್ ಏನು ಅಂತಂದರೆ ಮೇನ್ ಫ್ಯಾಬ್ರಿಕ್ ಬಂದು ಸ್ವಲ್ಪ ಅದು ದಾರೆಯಲ್ಲೇ ಎಳ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ನಾನು ಚಾಲೆಂಜಿಂಗಲ್ಲೇ ಇದು ಹೊಲಿದಿರೋದು ನೋಡಿ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಿನಾರಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಮೇಲ್ಗಡೆಗೆ, ಮತ್ತು ಒಳಗಡೆಗೆ ಬಟ್ಟೆಯನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡಿದರೆ ಹುಕ್ಸ್ ಪಟ್ಟಿ ರೆಡಿ ಆಗುತ್ತೆ ನಮಗೆ. 3 ಇಂಚಿನ ಅಗಲದಷ್ಟು ಕ್ಲಾತ್ ಸಾಕಾಗುತ್ತೆ. ಇನ್ನು ನಿಮಗೆ ದಪ್ಪ ಬೇಕು ಅಂತಿದ್ದರೆ 4 ಇಂಚಿನಷ್ಟು ತಗೊಂಡು ನೀವು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಕೂಡ ಹೊಲಿಬೋದು. ನೆಕ್ಸ್ಟ್ ಟೈಮ್ ಅದು ಬೇರೆ ಬೇರೆ ಥರ ಎಲ್ಲ ಹೊಲಿತಾರೆ. ಅದೆಲ್ಲ ನಾನು ನೆಕ್ಸ್ಟ್ ಒಂದೊಂದೇ ಬ್ಲೌಸ್ಗಳನ್ನು ಹೊಲಿತಾ ನಿಮಗೂ ಕೂಡ ಅರ್ಥ ಆಗುತ್ತೆ. ಒಂದೇ ಬ್ಲೌಸ್ನಲ್ಲಿ ಎಲ್ರಿಗೂ ಅರ್ಥ ಆಗಲ್ಲ. ಸೊ ಇವಾಗ ಇದನ್ನು ಒಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಸನ್ನು ಹಾಕ್ತೇನೆ. ಎಡ್ಜಿಗೆ ಸೈಡ್ನಲ್ಲಿ ಈ ಥರ ಒಂದು ಸ್ಟಿಚಸನ್ನು ಹಾಕಿದರೆ ಆಯಿತು. ಸೊ ಹಾಗಾಗಿ ಒಂದೇ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾನು ಇನ್ನು ಸ್ಟಿಚಸ್ ಏನು ಮಾಡ್ತಾ ಇರ್ತೇನಲ್ವಾ, ಒಂದೊಂದೇ ವಿಡಿಯೋ ಹಾಕಿದಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ನಾನು ಬ್ಲೌಸ್ ಮಾತ್ರ ಕಾಲಲ್ಲೇ ತೊಳೆದು ಹೊಲಿತೇನೆ, ಮೋಟರಲ್ಲಿ ಹೊಲಿಯಲ್ಲ. ಮತ್ತೆಲ್ಲ ಕೂಡ ಮೋಟ್ರಲ್ಲೇ ನಾನು ಕರೆಂಟ್ ಇದರಲ್ಲೇ ಹೊಲಿಯೋದು, ಬೇರೆ ಎಲ್ಲನೂ ಕೂಡ ಬ್ಲೌಸ್ ಒಂದು ಮಾತ್ರ ಹೊಲಿಯಲ್ಲ. ಅಂದರೆ ಅದು ಇನ್ನೂ ನಾನು ಪರ್ಫೆಕ್ಟಾಗಿ ಒಂದು 20-30 ಬ್ಲೌಸ್ ಹೊಲ್ಕೊಳ್ಬೇಕು, ಆಮೇಲೆ ಅದು ಕರೆಕ್ಟ್ ಆಗುತ್ತೆ. ಸೊ ನಂದಿದು 6ನೇ ಬ್ಲೌಸ್ ನಾನು ಹೊಲಿತಾ ಇರೋದು. ಸೊ ಆದ ಕಾರಣ ಎಲ್ಲನೂ ಕೂಡ ಒಂದೇ ರೀತಿ ಇರಲ್ಲ ಬ್ಲೌಸ್ಗಳು, ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ ಇದು ಹುಕ್ಸ್ ಪಟ್ಟಿ ನಮಗೆ ರೆಡಿ ಆಯಿತು. ಸೊ ಬೇಕು ಅಂತಿದ್ರೆ ಇನ್ನೊಂದು ಸ್ಟಿಚಸನ್ನು ಈಚೆ ಸೈಡ್ನಲ್ಲಿ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತೇಳಿ ಈಚೆ ಸೈಡ್ನಲ್ಲೂ ಸ್ಟಿಚಸನ್ನು ಹಾಕ್ಕೊಳ್ತಾ ಇದ್ದೇನೆ. ಬಟ್ ಏನು ಅಂತಂದರೆ ನಮ್ಮದು ರೌಂಡ್ ಶೇಪ್ ಇರ್ಬೋದು, ಅಥವಾ ನಾವು ಏನೇನು ಹೇಳ್ತೀವಿ ಇವಾಗ ಹೆಮ್ಮಿಂಗ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲ ಸ್ವಲ್ಪ ವೇರಿಯೇಷನ್ ಆದರೂ ಏನು ತೊಂದರೆ ಇಲ್ಲ. ನಮಗೆ ಶೋಲ್ಡರ್ ಎಲ್ಲ ಡ್ರಾಪ್ ಆಗಬಾರ್ದು. ಇವಾಗ ನಾನು ಕಾಜಾ ಪಟ್ಟಿಯನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಇದೀಗ 4 ಇಂಚ್ ಏನಿದೆ, ಸೊ ಅಷ್ಟು ಅಗಲ ಬೇಡ, ಒಂದು ಸ್ವಲ್ಪ ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ, ಒಂದು 1/4 ಇಂಚಿನಷ್ಟು. ಒಂದು 3.5 ಸಾಕು, ಓಕೆನಾ? ಕಾಜಾ ಪಟ್ಟಿಗೆ 3.5 ಅಗಲದ್ದು ಸಾಕು. ಸೊ ನಾವು ಕಾಜಾ ಪಟ್ಟಿ ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಕೆಳಗಡೆ ಒಂದು ಸಲ ಈ ಥರ ಕೆಳಗಡೆ ಇಟ್ಕೊಂಡು 1/4 ಇಂಚಿಗೆ ಮೇಲ್ಗಡೆಯಿಂದ ಸ್ಟಿಚಸನ್ನು ಹಾಕೋಬೇಕು. ಕೆಲವೊಬ್ಬರು ಉಲ್ಟಾ ಕೂಡ ಹಾಕ್ಕೊಳ್ತಾರೆ. ಅದು ಯಾವ ಥರ ಬೇಕಿದ್ರೂ ನಮಗೆ ಸ್ಟಿಚಸನ್ನು ಮಾಡ್ಬೋದು. ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ತೋರಿಸ್ತೀನಿ. ಸೊ ಈ ಮೆಥಡಲ್ಲೂ ಮಾಡ್ಬೋದು, ಬೇರೆ ಬೇರೆ ಮೆಥಡಲ್ಲಿ ಇರುತ್ತೆ. ಸೊ ನಾನು ಹೊಲಿಬೇಕಾದ್ರೆ ನಿಮಗೆ ಖಂಡಿತವಾಗ್ಲೂ ಪ್ರತಿಯೊಂದರದ್ದು ವೀಡಿಯೋವನ್ನು ಹಾಕ್ತೇನೆ, ಓಕೆನಾ? ಇನ್ನು ನಾನು ಲೈನಿಂಗ್ ಹಾಕದೆ ಹೊಲಿಯೋದದ್ದು ಹೊಲಿದಿಲ್ಲ ಇನ್ನು ಬ್ಲೌಸು, ಅದು ಅಲ್ಲೇ ಇದೆ. ಸೊ ಅದು ಹೊಲಿಬೇಕಾದ್ರೂ ನಾನು ವೀಡಿಯೋವನ್ನು ಖಂಡಿತವಾಗ್ಲೂ ಮಾಡ್ತೇನೆ. ಸೊ ನಿಮಗೆ ಒಂದೇ ವೀಡಿಯೋದಲ್ಲಿ ಅರ್ಥ ಆಗಲ್ಲ. ಸೊ ನೀವು ವೀಡಿಯೋ ನೋಡ್ತಾ ಇರಿ, ಆವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಈ ಥರ ಇಟ್ಕೊಂಡಿದ್ದನ್ನು ಇನ್ನು ಈ ಥರ ನಾವು ಡಬಲ್ ಫೋಲ್ಡಿಂಗನ್ನು ಮಾಡಿಕೊಳ್ಬೇಕು. ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಇಲ್ಲಿ ಮೇಲ್ಗಡೆಗೆ ಎಡ್ಜಿಗೆ ಸ್ಟಿಚಸ್ ಹಾಕಬೇಕು. ಅಂದರೆ ಕಾಜಾ ಪಟ್ಟಿ ಅನ್ನುವಂಥದ್ದು ನಾವು ಎಕ್ಸ್ಟ್ರಾ ಕೊಡುವಂಥದ್ದು ಬ್ಲೌಸಿಗೆ, ಓಕೆನಾ? ನಾವು ಬ್ಲೌಸ್ ಮೆಷರ್ಮೆಂಟ್ ಮಾಡಬೇಕಾದ್ರೂ ಅಷ್ಟೇ, ನಾವು ಕಾಜಾ ಪಟ್ಟಿಯನ್ನು ಹಿಡಿಯಲ್ಲ ಮೆಜರ್ಮೆಂಟ್ ಮಾಡಬೇಕಾದ್ರೆ. ಇವಾಗ ಸೊಂಟದ ಸುತ್ತಳತೆ ನೋಡ್ತೀವಲ್ವ, ಕಾಜಾ ಪಟ್ಟಿ ಹಿಡಿಯಲ್ಲ. ಯಾಕಂದರೆ ಕಾಜಾ ಪಟ್ಟಿ ಅದು ಎಕ್ಸ್ಟ್ರಾ ಕೊಟ್ಟಿರೋದು, ಅದರಲ್ಲಿ 1/4 ಇಂಚ್ ಮಾತ್ರ ಹೋಗಿರುತ್ತೆ ಅಷ್ಟೇ. ನೋಡಿ ಎಡ್ಜಿಗೆ ಸ್ಟಿಚ್ ಹಾಕಿರುವಂಥದ್ದು ನೋಡಿ, ಈ ಥರ ಎಡ್ಜಿಗೆ ನಾವು ಸ್ಟಿಚ್ ಹಾಕಬೇಕು. ಆವಾಗ ನಿಮಗೆ ಈ ಕಾಜಾ ಪಟ್ಟಿ ಏನಿದೆ ಅದು ಹೊರಗಡೆ ಬರುತ್ತೆ, ಓಕೆನಾ? ಸೊ ಆದ ಕಾರಣ ಇಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಸನ್ನು ಮಾಡಬೇಕಾಗುತ್ತೆ. ನಿಮ್ಗೆ ಕರೆಕ್ಟಾಗಿ ವಿಡಿಯೋದಲ್ಲಿ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೇನೆ. ಸೊ ಇನ್ನು ಮುಂದೆ ನೆಕ್ಸ್ಟ್ ಇದು ಏನು ಚೆನ್ನಾಗಿ ಕಾಣಿಸ್ಬೋದು ವಿಡಿಯೋ, ಯಾಕಂದರೆ ಲೈಟ್ಸ್ ಇದೆ, ಆ ಲೈಟ್ಸನ್ನು ಅಲ್ಲಿ ಇಟ್ಬಿಟ್ಟು ಸ್ಟಿಚಸ್ ಮಾಡ್ತೇನೆ, ಆವಾಗ ನಿಮಗೆ ಇನ್ನೂ ನೀಟಾಗಿ ಕಾಣಿಸ್ಬೋದೇನೋ. ಸೊ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ನನಗೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ, ಏನಕ್ಕಂತಂದರೆ ನಂದು ಮೇನ್ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಅದನ್ನು ಪೆನ್ ಡ್ರೈವ್ಗೆ ವಿಡಿಯೋ ಹಾಕಿರ್ತೀನಿ. ಯಾಕಂದರೆ ಇದು ಕ್ಯಾಮ್ರಾ ಏನು ಅಂತಂದರೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಮೊಬೈಲಿದು
ಒಂದು 4 ನಿಮಿಷ ವೀಡಿಯೋ ಮಾಡಿದಾಗ 1 GB 2 GB ಆಗಿಬಿಡುತ್ತೆ. ಸೊ ಆವಾಗ ಮೇನ್ ಸ್ಟೋರೇಜು ಫುಲ್ ಆಗಿಬಿಡುತ್ತೆ. ಸೊ ಆದ ಕಾರಣ ಸ್ವಲ್ಪ ಲೇಟಾಗಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಓಕೆನಾ. ಮತ್ತು ನಿಮಗೂ ಅರ್ಥ ಆಗಬೇಕಲ್ವಾ, ಎಷ್ಟು ಒಂದು ದಿನ ಬಿಟ್ಟು ಒಂದಿನ ವೀಡಿಯೋ ಹಾಕಿದ್ರೂ ನಿಮ್ಗೆ ಅರ್ಥ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಇದನ್ನು ನಾನು ಈ ಥರ ಹಾಕ್ತಾಯಿದ್ದೇನೆ ಅಷ್ಟೇ. ಇವಾಗ ಕಾಜಾ ಪಟ್ಟೀಲಿ ನೋಡಿ ಹೆಂಡ್ಜಿಗೆ ಸ್ಟಿಚ್ ಹಾಕಿ ಆಯಿತು. ಇವಾಗ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಏನಕ್ಕಂತಂದರೆ ಕಾಜಾ ಪಟ್ಟಿ ಒಳಗಡೆ ಇದರ ಒಳಗಡೆ ನಾವು ಕಾಜಾ ಪಟ್ಟಿಯನ್ನು ಅಂದರೆ ಕಾಜಾವನ್ನು ಮಾಡಿಕೊಂಡ್ರೆ ಆಯಿತು. ಕೆಲವರು ಕಾಜಾ ಪಟ್ಟಿ ಏನು ಅಂತ ಅಂದರೆ ಸ್ಟಿಚಸ್ ಮಾಡ್ತಾರೆ. ಆ ಸ್ಟಿಚ್ಚಿಂಗು ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಕೆಲವೊಬ್ರು ಆ ಥರನೂ ಮಾಡ್ತಾರೆ, ಕೆಲವೊಬ್ರು ಕಾಜಾ ಮಾಡ್ತಾರೆ. ಸೊ ಕಾಜಾವನ್ನು ಸ್ಟಿಚ್ಚಿಂಗ್ ಕೂಡ ಮಾಡಿಕೊಂಡು ಅಲ್ಲಿ ಓಪನ್ ಥರ ಇಟ್ಕೊಂಡು ಆ ಥರನೂ ಹೊಲಿತಾರೆ. ಯಾವ ಥರ ಬೇಕೋ ಆ ಥರ ಅವ್ರು ಯಾವ ಥರ ಹೇಳ್ತಾರೋ ಆ ಥರ ನಾವು ಹೊಲಿಬೇಕು. ಮತ್ತು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ನಾವು. ಬಟ್ಟೆನ ಇಟ್ಕೊಂಡು ಈ ಥರ ಇಟ್ಕೊಂಡು ಪಟ್ಟಿಗಳು ಕರೆಕ್ಟಾಗಿ ಬಂದಿದೆಯಾ ಅಂಥೇಳಿ. ಸೊ ಇವಾಗ ನಾನೇನು ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ ಈ ಶೋಲ್ಡರನ್ನು ಜಾಯಿಂಟ್ ಮಾಡ್ತಾಯಿದ್ದೇನೆ, ಫ್ರಂಟು ಆ್ಯಂಡು ಬ್ಯಾಕು. ಏನಕ್ಕಂತಂದರೆ ನಾನು ಒಟ್ಟಿಗೆ ಹೆಮ್ಮಿಂಗನ್ನು ಮಾಡ್ತಾಯಿದ್ದೇನೆ. ಸೊ ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ನೋಡಿ ಯಾವ ಸೈಡಿಗೆ ಯಾವ ಥರ ಹಾಕ್ಕೊಂಡ್ರೆ ಯಾವ ಥರ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಇಟ್ಕೊಂಡು ಇವಾಗ ಇಲ್ಲೊಂದು ಅರ್ಧ ಇಂಚಿಗೆ ನಾವು ಸ್ಟಿಚ್ಚಿಂಗನ್ನು ಮಾಡಿಕೊಳ್ಬೇಕು. ಎಡ್ಜಲ್ಲಿ ಕಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಡಬಲ್ ಸ್ಟಿಚಸ್ ಮಾಡಿಕೊಳ್ಬೇಕು ಶೋಲ್ಡರಿಗೆ, ಇಲ್ಲಾಂದರೆ ಸ್ಟಿಚಸ್ ಬಿಟ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಫ್ ಇಂಚಿಗೆ ನಾವು ಸ್ಟಿಚಸನ್ನು ಮಾಡಿಕೊಳ್ಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ನೀವು ಸ್ಟಿಚ್ಚಿಂಗ್ ಮಾಡಿರೋದು ಕರೆಕ್ಟಾಗಿದ್ದರೆ ಶೋಲ್ಡರ್ ಕೂಡ ಅಲ್ಲಿ ಕರೆಕ್ಟಾಗಿ ಬರುತ್ತೆ. ನೀವು ಶೋಲ್ಡರ್ ಏನಾದರೂ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಆಚೆ ಈಚೆ ಆದರೆ ಶೋಲ್ಡರ್ ಕೂಡ ಆಚೆ ಈಚೆ ಆಗೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ದಲ್ವ ಆವಾಗಲೇ, ನೀವು ರೌಂಡ್ ಶೇಪಲ್ಲಿ ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ಶೇಪು ಸ್ವಲ್ಪ ಆಚೆ ಈಚೆ ಆದರೂ ನೋ ಪ್ರಾಬ್ಲಮ್, ಏನು ತೊಂದರೆ ಆಗಲ್ಲ. ಬಟ್ ಶೋಲ್ಡರ್ ಜಾರುವಂಥದ್ದು, ಆರ್ಮ್ ಹೋಲ್ ಹತ್ರ ಏನೋ ಒಂಥರ ಹಾಕಿದಾಗ ಬ್ಲೌಸ್ ಜಾರುವಂಥದ್ದು, ಇದು ಪ್ರಾಬ್ಲಮ್ಸ್ಗಳು ಬರಬಾರ್ದು. ಸೊ ಅದಕ್ಕೋಸ್ಕರ ಇವಾಗ ನಾನು ಹೆಮ್ಮಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಕ್ಲಾತ್ ಇರಲಿಲ್ಲ ಬಟ್ಟೆ, ಯಾಕಂತಂದರೆ ಈ ಥರ ನಿಮಗೆ ಹೆಮ್ಮಿಂಗ್ ಮಾಡಬೇಕಾದ್ರೆ ಎಳ್ದಾಗ ಬರಬೇಕು ನೋಡಿ. ಈ ಥರ ಸ್ಟ್ರೈಟ್ ಇದ್ದರೆ ಬರಲ್ಲ. ಇದನ್ನು ನೀವು ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು. ಅದೆಲ್ಲ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ ಯಾವ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಇದೆರಡನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ನಾನು ಹೆಮ್ಮಿಂಗ್ ಮಾಡೋದ್ರಿಂದ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದಕ್ಕೆ ಕಲರ್ ಮ್ಯಾಚಿಂಗ್ ಆಗೋ ಹಾಕಿ, ಅಂದರೆ ಒಳಗಡೆ ಇರುತ್ತೆ ಅಲ್ವ ಅದು. ಸೊ ಅದಕ್ಕೋಸ್ಕರ ನಂದು ಇದು ಹೆಮ್ಮಿಂಗ್ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ, ಅಂದರೆ ಬಂದಿದೆ ಬಟ್ ನನಗೇನೇನು ಇಷ್ಟ ಆಗಿಲ್ಲ. ಸ್ವಲ್ಪ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಬೇರೆ ಇದರಲ್ಲಿ ನಂದು ಯಾವುದು ಇದು ಬಂದಿಲ್ಲ, ಬಟ್ ಇದರಲ್ಲಿ ಯಾಕೋ ನನಗೆ ಸ್ವಲ್ಪ ಇದಾಯಿತು. ನಾನು ಲೈನಿಂಗ್ಲೆಸ್ ಬ್ಲೌಸ್ ಹೊಲ್ದಿರೋದು ಕೂಡ ಹೆಮ್ಮಿಂಗ್ ಚೆನ್ನಾಗಿ ಬಂದಿತ್ತು ನಂದು. ಇದರಲ್ಲಿ ಯಾಕೋ ಸ್ವಲ್ಪ ನನಗೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಅನಿಸ್ತು. ಫಸ್ಟಿಗೆ ನಾವು ಈ ಥರ ಎಡ್ಜಿಗೆ ರೌಂಡ್ ಶೇಪಿಗೆ ಈ ಥರ ಸ್ಟಿಚಸನ್ನು ಮಾಡ್ಕೊಳ್ಬೇಕು. ಅಂದರೆ ಇದು ಬಟ್ಟೆ ಎಳ್ದಾಗ ಈ ಥರ ಇದಾಗಬೇಕು. ನಾನು ಹೇಳ್ದಲ್ಲ ಆವಾಗಲೇ ಈ ಥರ ಅಂಥೇಳಿ. ಸೊ ಹಾಗಾಗಿ ಇದೀಗ ನಾನು ಹೆಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ಈಗ ಒಂದು 1/4 ಇಂಚಿನಷ್ಟು ನಾನಿಲ್ಲಿ ಸ್ಟಿಚಸನ್ನು ಮಾಡ್ಕೊಳ್ತಾ ಇದ್ದೇನೆ. ಫುಲ್ಲು ಸುತ್ತಾಗಲೂ ಸ್ಟಿಚಸನ್ನು ಮಾಡ್ಕೊಳ್ಬೇಕು. ರೌಂಡ್ ಶೇಪ್ನಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ತೊಂದರೆ ಇಲ್ಲ. ಶೋಲ್ಡರ್ ಕರೆಕ್ಟಾಗಿ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು, ಶೋಲ್ಡರ್ ಡ್ರಾಪ್ ಆಗುವಂಥದ್ದು. ಆಮೇಲೆ ಆರ್ಮ್ ಹೋಲ್ ಕೂಡ ಅಷ್ಟೇ, ಸ್ಲೀವ್ಸ್ ಜಾಯಿಂಟಿಂಗ್ ಇದು ಪ್ರಾಬ್ಲಮ್ ಬರಬಾರ್ದು. ಈ ಥರದ್ದು ನಂದು ಯಾವುದು ಇಷ್ಟರವರೆಗೆ ಪ್ರಾಬ್ಲಮ್ ಬಂದಿಲ್ಲ. ರೌಂಡ್ ಶೇಪ್ಗಳು ಒಂದೊಂದು ಬ್ಲೌಸು ಅಂದರೆ ಏನಾಗುತ್ತೆ ಗೊತ್ತಾ, ಒಂದೊಂದು ಥರ ಒಂದೊಂದು ಆಗುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹೊಲಿಯೋದು ನಮಗೆ ಶೇಪ್ ಅನ್ನುವಂಥದ್ದು ಕರೆಕ್ಟಾಗಿ ಬರಲ್ಲ. ಒಂದು 25-30 ಬ್ಲೌಸ್ ಹೊಲಿತಾ ಆವಾಗ ನಮ್ಗೆ ಗೊತ್ತಾಗುತ್ತೆ, ಈ ಥರ ಮಾಡಿದರೆ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ ಅಂತ. ಸೊ ನಂದಿದು 6ನೇ ಬ್ಲೌಸು. ಹಾಗಾಗಿ ನನಗೆ ಅಂದರೆ ಒಂದೊಂದು ಬ್ಲೌಸಲ್ಲಿ ಕರೆಕ್ಟಾಗಿ ಬರುತ್ತೆ, ಒಂದೊಂದು ಬ್ಲೌಸ್ಗೆ ಕರೆಕ್ಟಾಗಿ ಬರಲ್ಲ ರೌಂಡ್ ಶೇಪು. ಅಂದರೆ ಅದೊಂದು ನಮ್ಗೆ ಕಲ್ತ್ಕೊಂಡು ನಾವು ಹೊಲಿತಾ ಅದು ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದೇ ನಮಗೆ ಮೇನ್ ಪ್ರಾಬ್ಲಮ್. ಏನಂದರೆ ರೌಂಡ್ ಶೇಪ್ ಇರ್ಬೋದು, ಆಮೇಲೆ ಸ್ಕ್ವೇರ್ ಶೇಪ್ ಇರ್ಬೋದು, ಬೇರೆ ಬೇರೆ ವಿ ಶೇಪ್ ಇರ್ಬೋದು. ಈ ಥರದ ಬ್ಲೌಸ್ಗಳು ಹೊಲಿದಾಗ ನಮಗೆ ತುಂಬಾ ವೇರಿಯೇಷನ್ಸ್ ಬರುತ್ತೆ. ಅಂದರೆ ಏನು ಗೊತ್ತಾ, ಸೂಜಿ ಕರೆಕ್ಟಾಗಿ ರೌಂಡ್ ಶೇಪ್ ಹತ್ರ ತಿರುಗಿಸ್ಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡು ತಿರುಗಿಸಿದ್ರೆ ಆಯಿತು. ಒಂದು ಸ್ಟಿಚ್ ನೀವು ಸ್ವಲ್ಪ ಆಚೆ ಹೋಯ್ತು ಅಂತ ಅಂದ್ರೂ ರೌಂಡ್ ಶೇಪ್ ಕೆಟ್ಟು ಹೋಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಹೊಲಿಯೋರಾದರೆ ತಲೆ ಬಿಸಿ ಮಾಡ್ಕೊಳ್ಬೇಡಿ. ರೌಂಡ್ ಶೇಪ್ ಏನು ಆಚೀಚಾದರೆ ಏನು ತೊಂದರೆ ಆಗಲ್ಲ, ಏನದು ಇದು ಮಾಡಲ್ಲ, ಗೊತ್ತಾಯ್ತಾ. ಅದಕ್ಕೋಸ್ಕರ ಸೊ ಈ ಥರ ಇಲ್ಲಿನೂ ಕೂಡ ಅಷ್ಟೇ ಫೋಲ್ಡಿಂಗ್ ಮಾಡಿ ಈ ಥರ ನಾನು ಸ್ಟಿಚಸನ್ನು ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಇದನ್ನು ಮಡಿಸಿ ಒಂದು ಹೊಲಿಯೋದು ಬಾಕಿ, ಮತ್ತು ಹೆಮ್ಮಿಂಗ್ ಮಾಡಿಕೊಂಡ್ರೆ ಆಯಿತು ಒಳಗಡೆಗೆ.
ಹೆಮ್ಮಿಂಗ್ ಮಾಡ್ಕೊಳ್ಳೇಬೇಕು ಅಂತ ಏನೂ ಇದಿಲ್ಲ. ಸೊ ನಿಮಗೆ ಏನು ಗೊತ್ತಾ, ಇದು ನಾನು ಹೆಮ್ಮಿಂಗ್ ಮಾಡ್ತಾ ಇದ್ದೇನೆ. ಇನ್ನು ನೀವು ಬೇರೆ ಬೇರೆ ರೀತಿಯಾಗಿ ಹೊಲಿಬೋದು. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಟ್ಟೆನ ಕತ್ತರಿಸ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಹತ್ರ, ಯಾಕಂದರೆ ಆವಾಗ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಬೇರೆ ಥರನೂ ಸ್ಟಿಚಸ್ ಮಾಡ್ಕೊಳ್ಬೋದು. ಏನು ಗೊತ್ತಾ, ಈ ಥರ ಬಟ್ಟೆಗಳು ಹೆಮ್ಮಿಂಗೆ ಮಾಡ್ಕೋಬೇಕು ಅಂತಿಲ್ಲ, ಪೈಪಿಂಗ್ ಥರ ಅಥವಾ ಏನೋ ಒಂದು ಸೈಡಿಗೆ ನೀವು ಪಟ್ಟಿ ಥರ ಕೊಡ್ಕೊಂಡು ಕೂಡ ಸ್ಟಿಚ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆ ಥರನೂ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕಿದ್ರೂ ನಾವು ಸ್ಟಿಚಸ್ ಮಾಡ್ಕೊಳ್ಬೋದು. ಹೆಮ್ಮಿಂಗೇ ಮಾಡ್ಕೋಬೇಕು ಅಂತ ಏನೂ ಇದಿಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಮಾತ್ರ ಈ ಬ್ಲೌಸಿಗೆ ಹೆಮ್ಮಿಂಗ್ ಮಾಡ್ತಾ ಇದ್ದೇನೆ. ಹೆಮ್ಮಿಂಗ್ ಮಾಡೋಣ ಅಂತ ಮಾಡೋಕ್ಕೆ ಹೋದೆ ನಾನು. ಸೊ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ನಾರ್ಮಲ್ ಬ್ಲೌಸ್ ಕೊಟ್ಟಾಗಲೂ ಅಷ್ಟೇ ಬೇರೆ ಥರ ನಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ನಾವು ಹೊಲ್ಕೊಳ್ಬೋದು. ಸೊ ಇವಾಗ ಇದನ್ನು ಮಡಿಸಿಬಿಟ್ಟು ಇವಾಗ ನಾವು ಈ ಎಡ್ಜಿಗೆ ಸ್ಟಿಚಸನ್ನು ಹಾಕ್ಕೊಂಡು ಬರಬೇಕು. ಓಕೆನಾ. ಈ ಬಟ್ಟೆ ಒಳಗಡೆ ಹೋಗಬೇಕು. ಬಟ್ಟೆ ಒಳಗಡೆ ಹೋಗಿರುತ್ತಲ್ವ, ಆ ಬಟ್ಟೆ ಒಳಗಡೆನೇ ಸ್ಟಿಚಸ್ ಬಿಡಬೇಕು. ಅಂದರೆ ಈ ಎಡ್ಜಲ್ಲಿ ನಾವು ಸ್ಟಿಚಸನ್ನು ಹಾಕ್ಕೊಳ್ತಾ ಬರಬೇಕು. ಈ ಹೆಮ್ಮಿಂಗ್ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ನನಗೂ ಇದು ಸ್ವಲ್ಪ ಯಾಕೋ ಇದಾಯಿತು, ಬಟ್ ನೋ ಪ್ರಾಬ್ಲಮ್. ನಾನು ಹೆಮ್ಮಿಂಗ್ ಕೂಡ ಅಷ್ಟೇ, ನಾನು ಹೊಲಿದಿರೋ ಬ್ಲೌಸ್ಗಳಲ್ಲಿ ಹೆಮ್ಮಿಂಗ್ ಮಾಡಲಿಲ್ಲ ಅಂತ ಅಂದ್ಕೊಳ್ತೇನೆ. ಪೈಪಿಂಗೇ ಕೊಟ್ಟಿದ್ದೆ ನಾನು 2-3 ಬ್ಲೌಸ್ಗೆ. ಮತ್ತು ಬ್ಯಾಕಿಗೆ ಲೇಸ್ ಏನು ಇಡೋಕ್ಕೆ ಹೇಳಿದರು. ಸೊ ಹಾಗಾಗಿ ಇದೆಲ್ಲ ಮಾಡಿರಲಿಲ್ಲ. ಇದು ಹೆಮ್ಮಿಂಗ್ ಪಟ್ಟಿ ಮಾಡ್ತಾ ಇರೋದು ನಾನು ಎರಡನೇದಂತ ಅನಿಸುತ್ತೆ, 2ನೇ ಸಲ. ಹಾಗಾಗಿ ಸ್ವಲ್ಪ ಅಷ್ಟೊಂದು ನೀಟಾಗಿ ಬಂದಿಲ್ಲ. ಬಟ್ ನಂದು ಲೈನಿಂಗ್ ಲೆಸ್ ಬ್ಲೌಸ್ ಒಂದು ಹೊಲಿದಿರೋದ್ರಿಂದ ಅದರಲ್ಲಿ ಒಂದು ಸ್ವಲ್ಪ ನೀಟಾಗಿ ಬಂದಿತ್ತು ನಂದು ಹೆಮ್ಮಿಂಗು. ಇದರಲ್ಲಿ ಯಾಕೋ ನಂಗೆ ಅಷ್ಟೊಂದು ಇದು ಪರ್ಫೆಕ್ಟ್ ಅಂತ ಅನಿಸಿಲ್ಲ. ಬಟ್ ಸ್ಟಿಚಸ್ ಎಲ್ಲ ಮಾಡಿ ಆದ ನಂತರ ಓಕೆ ಅಂತ ಅನಿಸ್ತು. ನೋಡಿ ಈ ಥರ ಸ್ಟಿಚಸನ್ನು ಮಾಡಿದ್ದೀನಿ. ಇವಾಗ ಇದನ್ನು ಏನು ಮಾಡಬೇಕಂದ್ರೆ ಒಳಗಡೆಗೆ ಹಾಕಿ ಇಲ್ಲಿ ಎಡ್ಜಿಗೆ ಒಂದು ದೊಡ್ಡ ಸ್ಟಿಚ್ ಹಾಕ್ತಾಯಿದ್ದೀನಿ, ಯಾಕಂದರೆ ಹೆಮ್ಮಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಸ್ಟಿಚಸ್ ಆಯಿತು. ಇದ್ರ ಎಡ್ಜಿಗೆ ಒಂದು ಸ್ಟಿಚಸ್ ಹಾಕ್ತಾಯಿದ್ದೀನಿ ಒಳಗಡೆಗೆ ಹೆಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ. ಈ ಥರ ಸುತ್ತಲೂ ಸ್ಟಿಚಸನ್ನು ಹಾಕ್ಕೊಂಡ್ರೆ ಆಯಿತು. ಇನ್ನೂ ಸ್ವಲ್ಪ ನೀಟಾಗಿ ನಾನು ಏನು ಅಂತಂದರೆ ಬ್ಲೌಸ್ ಹೊಲಿತಾ ನೀಟಾಗಿ ಹಾಕುವ ಹಾಗೆ ನಾನು ವೀಡಿಯೋವನ್ನು ಮಾಡ್ತೇನೆ. ಸೊ ಇದು ನೀಟಾಗಿದೆ, ಏನು ಆ ಥರ ಆಗಿಲ್ಲ ಅಂತಲ್ಲ. ಬಟ್ ಏನೋ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಶೇಪ್ಗಳೇನಿದೆ ಅಲ್ವಾ, ಅದೊಂದು ಸ್ವಲ್ಪ ರೌಂಡ್ ಶೇಪ್ಗಳಿದೇನೋ ಸ್ವಲ್ಪ ಇದಾಯಿತು ಅಂತೇಳಿ. ಬಟ್ ಕೆಲವ್ರಿಗೆ ಏನು ಗೊತ್ತಾ, ಫ್ರಂಟ್ ಸ್ವಲ್ಪ ಶೇಪ್ ಬೇಕು ಅಂತ ಹೇಳ್ತಾರೆ, ಅದು ಇದಾಗುತ್ತೆ ಅಂತೇಳಿ. ಸೊ ಅಂಥವರಿಗೆ ನೀವು ಈ ಥರನೇ ಹೊಲಿಬೇಕಾಗುತ್ತೆ. ಶೇಪ್ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ರೌಂಡ್ ಶೇಪ್ ಸ್ವಲ್ಪ ಜಾಸ್ತಿ ಕೊಟ್ಟು ಕೆಳಗಡೆ ಆ ಥರನೇ ಹೊಲಿಬೇಕಾಗುತ್ತೆ. ಸೊ ಅದು ನಾವು ಏನು ಮಾಡೋದಕ್ಕಾಗಲ್ಲ. ಇದರಲ್ಲೂ ಈ ಬ್ಲೌಸಲ್ಲಿ ಅಷ್ಟೇ ಶೇಪ್ ಸ್ವಲ್ಪ ಕೆಳಗಡೆನೇ ಇತ್ತು, ಬಟ್ ಓಕೆ ಅಂತ ಅನ್ನಿಸ್ತು ನನಗೆ, ಹಾಗಾಗಿ. ಸೊ ನೋಡಿ ಈಗ ನಾನು ಹೆಮ್ಮಿಂಗ್ ಕೂಡ ಮಾಡಿ ಇಟ್ಟಿದ್ದೇನೆ ನೋಡಿ ಒಳಗಡೆಗೆ. ಸೊ ಇದು ನೋಡಿ ಏನು ಅಷ್ಟೊಂದೇನು ಏನಂತ ಹೇಳಿದರೆ ಅಷ್ಟೊಂದು ಅಂತಲ್ಲ, ಬಟ್ ಏನು ಆ ಥರದ್ದಿದ್ದೇನು ಆಗಿಲ್ಲ. ಒಳಗಡೆ ಕರೆಕ್ಟಾಗಿ ನೀಟಾಗಿ ಬಂದಿದೆ. ಆದರೆ ಇನ್ನೊಂದು ಸ್ವಲ್ಪ ನೀಟಾಗಿ ಬರಬೇಕಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ನಾವು ಎಲ್ಲ ಹೊಲಿಯೋದು ಪರ್ಫೆಕ್ಟ್ ಅಂತೇಳಿ ಯಾರೂ ಇರಲ್ಲ. ಸೊ ಯಾರ್ದಾದ್ರೂ ಒಂದು ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ. ಸೊ ಈ ಥರ ಈಗ ಈ ಪಟ್ಟಿಗಳನ್ನು ಕೂರಿಸಿದ್ದು ಆಯಿತು. ಇನ್ನೀಗ ಸ್ಲೀವ್ಸ್ ಜಾಯಿಂಟ್ ಆಯಿತಾ. ಸ್ಲೀವ್ಸ್ ಜಾಯಿಂಟ್ ಮತ್ತು ಸೈಡ್ ಸ್ಟಿಚಿಂಗ್. ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ, ಲೆಫ್ಟ್ ಯಾವುದು ರೈಟ್ ಯಾವುದು ಬರ್ತಿಟ್ಕೊಳ್ಳಿ. ಹಾಗೆಯೇ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಹುಕ್ಸು ಪಟ್ಟಿ ಕೂಡ ನಾನು ಹಾಕ್ಬಿಟ್ಟಿದ್ದೀನಿ. ಸೊ ಟೈಮ್ ಇತ್ತು, ಹಾಗಾಗಿ ಅಂದರೆ ಅವಳು ಎದ್ದಿದ್ದಾಗೆಲ್ಲ ಹಾಕೋಬೋದಲ್ಲ ಅದನ್ನು, ಅದಕ್ಕೋಸ್ಕರ. ಇವಾಗ ನೀವು ಲೆಫ್ಟು ರೈಟು ಬ್ಯಾಕು ಫ್ರಂಟು ಎಲ್ಲ ನೀವು ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಹಾಕಿರ್ತೀರಲ್ವ. ಸೊ ಇವಾಗ ನಿಮಗೆ ಏನು ಕಷ್ಟ ಅಂತ ಅನಿಸಲ್ಲ. ಓಕೆನಾ. ನಂದು ಇದು ಸ್ಲೀವ್ಸ್ ಜಾಯಿಂಟ್ ಕೂಡ ಕರೆಕ್ಟಾಗಿ ಬಂದಿತ್ತು. ಕರೆಕ್ಟಾಗಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಕೆಲವೊಬ್ರು ಏನಂದರೆ ಈ ಮಿಡ್ಲಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತಾರೆ, ಬಟ್ ನಂಗೆ ಅದು ಪರ್ಫೆಕ್ಟ್ ಅಂತ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಇಟ್ಕೊಂಡು ನೋಡ್ತೀನಿ ಎಲ್ಲಿಂದ ನಾನು ಸ್ಟಿಚಸ್ ಮಾಡಬೇಕು ಅಂತ. ನೀವು ಕಟ್ಟಿಂಗಲ್ಲಿ ಕರೆಕ್ಟಾಗಿ ಮಾಡಿ ಇಟ್ಕೊಂಡಿದ್ರಿ ಅಂತ ಅಂದರೆ ನೀವು ಎಂಡಿಂದನೇ ಸ್ಟಿಚಸನ್ನು ಮಾಡ್ಕೊಂಡು ಬಂದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಕೆಲವೊಬ್ರಿಗೆ ಅನಿಸ್ಬೋದು ನಾನು ಹೇಳಿರೋದು ರಾಂಗ್ ಏನಾದರೂ ಹೇಳಿರ್ತೇನೆ ಅಂತ. ಇವಾಗ ನೀವೇ ನೋಡಿ ನಾನು ಹೇಗೆ ಕಟ್ಟಿಂಗ್ ಮಾಡಿದ್ದೆ. ಇವಾಗ ನಾನು ನೋಡಿ ಎಂಡಿಂದನೇ ಸ್ಟಿಚಸನ್ನು ಹಾಕ್ಕೊಂಡು ಬರ್ತೇನೆ. ಓಕೆನಾ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಎಂಡ್ ತನಕ ಬರಲ್ಲ ಸ್ಟಿಚಸ್ಸು. ಅಲ್ಲಿ ಬಂದಾಗ ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಬಂದಾಗ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಈಗ ನಾವು 1/2 ಇಂಚಿಗೆ ಸ್ಟಿಚಸನ್ನು ಮಾಡಬೇಕು. ಎಲ್ಲಿ ನಾವು ಕಚ್ ಹೊಡೆದಿರ್ತೀವೋ ಆ ಕಚ್ ಪ್ಲೇಸ್ ಅದೇ ಪ್ಲೇಸಲ್ಲಿ ಕೂತ್ಕೊಳ್ಬೇಕು. ನೋಡಿ ಈಗ ಇದು 2 ಪ್ಲೇಸ್ ಒಂದೇ ಕಡೆ ನಂದು ಕೂತಿದೆ. ಓಕೆನಾ. 1/2 ಇಂಚಿಗೆ ಈಗ ನಾನು ಸ್ಟಿಚಸನ್ನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚಸನ್ನು ಮಾಡ್ಕೊಳ್ಬೇಕು ನೀವು. ಕೆಲವೊಬ್ರಿಗೆ ಆ ಥರ ಆಗುತ್ತೆ. ಸೊ ಕೆಲವೊಬ್ರಿಗೆ ಅನಿಸಿರ್ಬೋದು ನಾನೇನು ಕರೆಕ್ಟಾಗಿ ಹೇಳಲ್ಲ ಅಥವಾ ಇವ್ರದ್ದು ಮೆಥಡ್ ಚೆನ್ನಾಗಿಲ್ಲ,
ಇವರು ಕರೆಕ್ಟಾಗಿ ನೀಟಾಗಿ ಹೇಳ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ನೀವೇ ನೋಡಿ ಈಗ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಸೊ ಕಟ್ಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿರಬೇಕು ಅಂತೇಳಿ ಇದಕ್ಕೇ ಹೇಳೋದು ನಾವು. ನಾನೇ ಪರ್ಫೆಕ್ಟ್ ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಆದ್ರೂ ನಾನು ಹೇಳ್ತಾ ಇರೋದಷ್ಟೇ. ಏನು ಅಂತಂದರೆ ನಾನೇನಾದರೂ ರಾಂಗ್ ಹೇಳ್ತಾ ಇದ್ದೇನೆ ಅಂತ ನಿಮ್ಗೆ ಅನಿಸಿದರೆ ನಾನು ಖಂಡಿತವಾಗ್ಲೂ ರಾಂಗ್ ಹೇಳ್ತಾ ಇಲ್ಲ. ಯಾಕಂತಂದರೆ ನನಗೆ ಆ ಥರ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ಒಂದು ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿತ್ತು. ವಿಡಿಯೋದಲ್ಲಿ ಎಲ್ಲ ಹೇಳ್ತಾರೆ ಬಟ್ ಕಮೆಂಟ್ಗಳಿಗೆ ರಿಪ್ಲೈ ಮಾಡಲ್ಲ ಅಂತ. ಬಟ್ ನಾನು ಪ್ರತಿಯೊಬ್ಬರ ಕಮೆಂಟ್ಗಳಿಗೂ ಕೂಡ ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೇನೆ. ಇವಾಗ ಕಮೆಂಟ್ಗಳು ತುಂಬ ಕಡಿಮೆ ಬರ್ತಾ ಇದೆ. ಮೊದಲೆಲ್ಲ ಜಾಸ್ತಿ ಕಮೆಂಟ್ಗಳು ಬರ್ತಾ ಇತ್ತು. ಇವಾಗ ಸ್ವಲ್ಪ ಕಮೆಂಟ್ಗಳೆಲ್ಲ ಕಡಿಮೆ ಬರುತ್ತೆ. ಆದ್ರೂ ನಾನು ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೇನೆ. ಎಷ್ಟೇ ಹಳೆಯ ವಿಡಿಯೋಗಳು ಕೂಡ ಕಮೆಂಟ್ ಮಾಡಿದ್ರೂ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೇನೆ. ನೀವೇ ನೋಡ್ಬೋದು. ಅಂದರೆ ಏನು ಗೊತ್ತಾ, ಕೆಲವೊಂದು ವಿಡಿಯೋಗಳು ವ್ಯೂಸ್ ಜಾಸ್ತಿ ಹೋದಾಗ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಾಗ ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಈ ಥರ ನೆಗೆಟಿವ್ ಕಮೆಂಟ್ಸ್ಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ಸೊ ಹಾಗಾಗಿ ನೋಡಿ, ಇದು ನೋಡಿ ಎಂಡ್ ತನಕನೂ ನನಗೆ ಕರೆಕ್ಟಾಗಿ ಸ್ಟಿಚಸ್ ಬಂದಿದೆ ನೋಡಿ. ನಾನು ಎಲ್ಲಿ ಕಚ್ ಹೊಡೆದಿದ್ದೆ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ, ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡಬೇಕಾದ್ರೆ, ಲೈನಿಂಗ್ ಕಟ್ ಮಾಡಬೇಕಾದ್ರೆ ಯಾವ ಥರ ನಾನು ಏನು ಹೇಳಿದ್ದೆ ನೋಡಿ, ಅದೇ ನೀವು ಥರ ಕಟ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಇಲ್ಲಿ ಕೂತಿದೆ. ಮತ್ತು ಸ್ಲೀವ್ಸನ್ನು ನೀವು ಎಳೆದು ಸ್ಟಿಚಸ್ ಮಾಡಬಾರ್ದು. ಎಳೆದು ನೀವು ಸ್ಟಿಚಸ್ ಮಾಡಿದ್ರಿ ಅಂತ ಅಂದರೆ ಅದೇನಾಗುತ್ತೆ ಗೊತ್ತಾ, ರಿಂಕಲ್ಸ್ ಥರ ಬರುತ್ತೆ. ಇವಾಗ ಹಿಡಿದು ನೋಡಿ, ಇಲ್ಲಿ ಶೋಲ್ಡರ್ ಏನಿದೆ ಅಲ್ಲಿಗೆ ಇದು ಹಿಡಿದು ನೋಡಿದಾಗ ನಾನು ಇನ್ನೂ ಒಳಗಡೆಗೆ ಒಂದು ಸ್ಟಿಚಸನ್ನು ಹಾಕೋಬೇಕಂದ್ರೆ, ಈಗ ಒಂದು ಸ್ಟಿಚಸ್ ಹಾಕಿದ್ದೆ ಅಲ್ವಾ, ಇನ್ನು ಸ್ವಲ್ಪ ಒಳಗಡೆ ಇನ್ನೊಂದು ಸ್ಟಿಚಸ್ ಹಾಕ್ತಾ ಇದ್ದೇನೆ, 1/2 ಇಂಚ್. ಓಕೆ, ಇನ್ನೊಂದು ಸ್ವಲ್ಪ ಈಚೆ ಹಾಕ್ತಾ ಇದ್ದೇನೆ, ಯಾಕಂದರೆ ಶೋಲ್ಡರ್ ಸ್ವಲ್ಪ ದೊಡ್ಡದು ಬರ್ತಾ ಇದೆ. ಸೊ ಅದು ಕೂಡ ಸ್ಟಿಚಸ್ ಮಾಡಿದ್ದಾಯಿತು. ಇವಾಗ ಇನ್ನೊಂದು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋವನ್ನು ಅಲ್ಲೇ ಡ್ರಾಪ್ ಮಾಡಿದೆ ನಾನು. ಸೊ ಇನ್ನೊಂದು ಸ್ಲೀವ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಎರಡು ಸೈಡ್ ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಅಲ್ವಾ. ನಾವು ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ, ನಾನು ಹೇಳಿದ ಮೆಥಡಲ್ಲೇ ನೀವು ಬ್ಲೌಸ್ ಕಟ್ಟಿಂಗು ಎಲ್ಲ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ಟಿಚ್ಚಿಂಗ್ ಅನ್ನುವಂಥದ್ದು ಮಾಡಬೇಕಾದ್ರೆ ತಲೆ ಬಿಸಿ ಆಗಲ್ಲ. ಸೊ ನಂಗೆ ಆ ಥರ ನಾನು ಅದಕ್ಕೆ ಫಸ್ಟೇ ನೀಟಾಗಿ ಇದು ಮಾಡ್ತೀನಿ. ಆಮೇಲೆ ನನಗೆ ತಲೆ ಬಿಸಿ ಆಗಲ್ಲ. ಸ್ಲೀವ್ಸ್ ಒಂದು ಆಚೆ ಆಯಿತು ಈಚೆ ಆಯಿತು ಯಾವುದು ತಲೆ ಬಿಸಿ ನಮ್ಗೆ ಬರಲ್ಲ. ಫಸ್ಟಿಗೆ ನಾವು ನೀಟಾಗಿ ಸ್ಟಿಚಸನ್ನು ಮಾಡಿಕೊಂಡ್ರೆ ನೋ ಪ್ರಾಬ್ಲಮ್. ಆಮೇಲೆ ಇವತ್ತು ಈ ಥರ ಹಿಡ್ಕೊಂಡು ನೋಡಿ, ಯಾವುದು ಸ್ಲೀವ್ಸ್ ದೊಡ್ಡದು ಚಿಕ್ಕದಿದ್ದರೆ ಅಲ್ಲಿ ನೀವು ಸ್ಲೀವ್ಸ್ ಒಳಗಡೆ ಇನ್ನೊಂದು ಸ್ಟಿಚಸನ್ನು ಹಾಕೋಬೋದು. ಓಕೆನಾ. ಇನ್ನು ಈ ಥರ ಎಲ್ಲ ಮಾಡಿ ಆದ ನಂತರ ಸ್ಲೀವ್ಸ್ ಅಟ್ಯಾಚ್ ಆದ ನಂತರ ಹುಕ್ಸ್ ಪಟ್ಟಿಯಿಂದ ಹಿಡಿದುಬಿಟ್ಟು ಇಲ್ಲಿ ನಾನು ನೋಡ್ತೀನಿ ಸೈಡ್ ಫಿಟ್ಟಿಂಗ್ ಯಾವ ಥರ, ಇಲ್ಲಿ ಎಲ್ಲಿಗೆ ಸ್ಟಿಚಸ್ ಹಾಕಿದ್ದಾರೆ ಅಲ್ಲಿಗೆ ನಾನು ಸ್ಟಿಚಸನ್ನು ಹಾಕ್ತಾಯಿದ್ದೀನಿ. ಓಕೆ, ಆ ಥರನೇ ಸ್ಟಿಚಸನ್ನು ಹಾಕಬೇಕು ನಾವು. ಎಲ್ಲಿ ಫಿಟ್ಟಿಂಗ್ ಕರೆಕ್ಟ್ ಇದೆ ಅದನ್ನೆಲ್ಲ ನೋಡಿಕೊಂಡು ಮಾರ್ಕಿಂಗ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡಿದರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಸೊ ಇನ್ನು ನಾನು ಡೀಟೇಲಾಗಿ ಬೇರೆ ಬ್ಲೌಸ್ಗಳನ್ನು ಹೊಲಿದಾಗ ಸಪ್ರೇಟಾಗಿ ಒಂದೊಂದೇ ವಿಡಿಯೋಗಳನ್ನ ಹಾಕ್ತೇನೆ. ಇದು ನಿಮಗೆ ಗೊತ್ತಾಗಲಿ ಅಂದರೆ ಒಂದು ಬ್ಲೌಸ್ ಯಾವ ಥರ ನಾವು ಹೊಲಿಯೋದು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದೇ ವಿಡಿಯೋದಲ್ಲಿ ಅಲ್ಲಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಮೇಯ್ನ್ ಪ್ರಾಬ್ಲಮ್ ಬರುವಂಥದ್ದು ಏನು, ಇಲ್ಲಿ ನೀವು ಸ್ಲೀವ್ಸನ್ನು ಕರೆಕ್ಟಾಗಿ ಸ್ಟಿಚಸ್ ಮಾಡಿದರೆ, ಜಾಯಿಂಟಿಂಗ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಹೆಚ್ಚಿನವ್ರಿಗೆ ಪ್ರಾಬ್ಲಮ್ಸ್ ಬರುವಂಥದ್ದು ಸ್ಲೀವ್ಸ್ ಕರೆಕ್ಟಾಗಿ ಈಗ ಇಲ್ಲಿ ಕೂತ್ಕೊಳ್ಬೇಕು. ನಮ್ಮ ಆರ್ಮ್ ಹೋಲ್ ಶೇಪ್ ಹತ್ರ ಕರೆಕ್ಟ್ ಸ್ಲೀವ್ಸ್ ಜಾಯಿಂಟ್ ಆಗಬೇಕು. ಕರೆಕ್ಟ್ ಸ್ಲೀವ್ಸ್ ಜಾಯಿಂಟ್ ಆಗಬೇಕು ಅಂದರೆ ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡು ಫಿಟ್ಟಿಂಗನ್ನು ಮಾಡಬೇಕಾಗುತ್ತೆ. ಸೊ ಅದೆಲ್ಲವನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಅದು ಹೇಗೆ ಏನು ಅಂತೇಳಿ. ಸೊ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಫಿಟ್ಟಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಯಾಕಂದರೆ ಲಲಿತಾ ಸಿಸ್ಟರ್ ಅವರು ಎಷ್ಟು ಕಮೆಂಟ್ಸ್ ಮಾಡಿದ್ದಾರೆ, ಹಾಗೆಯೇ ಎಷ್ಟೋ ಕ್ವಶನ್ಸ್ ಕೇಳಿದ್ದಾರೆ. ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ನಾನು ಎಲ್ಲವನ್ನು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಸೊ ಆ ಥರ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿ ಆ ಥರ ಏನು ಇದು ಮಾಡ್ತಾರಲ್ವ, ಆವಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ಸೊ ನಾವು ವಿಡಿಯೋವನ್ನು ಕೂಡ ಹಾಕ್ತೀವಿ, ಅವರು ಅದಕ್ಕೆ ತಕ್ಕದಾಗಿ ಆನ್ಸರ್ ಮಾಡ್ತಾರೆ, ಅದಕ್ಕೆ ತಕ್ಕದಾಗಿ ನಮ್ಗೆ ಇದು ಮಾಡ್ತಾರೆ. ಸೊ ಆ ಥರ ಇದ್ದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಸುಮ್ಮನೆ ನಮಗೆ ಬಂದು ವಿಡಿಯೋನು ನೋಡದೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಹಾಕಿದರೆ ತುಂಬಾ ಬೇಜಾರಾಗುತ್ತೆ ಅವಾಗ. ಓಕೆನಾ. ನಂಗೆ ತುಂಬ ಇಷ್ಟ ಆಗುತ್ತೆ ಲಲಿತಾ ಸಿಸ್ಟರ್ ಅವರು. ಹಾಗೆಯೇ ವೆಂಕಟೇಶ್ ಸರ್ ಅಂತೇಳಿ, ಅವರು ಯಾವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ ಒಂದು 3 ಇಯರು
ಅಲ್ಲಿಂದ ಫಸ್ಟ್ ಅವರಿಗೆ ನನಗೆ ಸಿಕ್ಕಿರಲಿಲ್ಲ. ಆಮೇಲಿಂದ ಅವರು ಪ್ರತಿಯೊಂದು ವೀಡಿಯೋಗಳಿಗೂ ಕಮೆಂಟ್ ಹಾಕ್ತಾರೆ. ಇವತ್ತಿಗೂ ಅಷ್ಟೇ ನೀವು ನೋಡಿ ಅವ್ರದ್ದು ಕಮೆಂಟ್ಸ್ ಇದೆ. ಸೊ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ 2 ಇಯರಿಂದ. 2-3 ಇಯರ್ ನನ್ನ ಚಾನಲ್ಗೆ ಎಷ್ಟು ಇಯರ್ ಆಯಿತು ಅಂತಲೇ ಗೊತ್ತಿಲ್ಲ. ಆಲ್ಮೋಸ್ಟ್ 3 ಇಯರ್ ಆಯಿತು ಅಂತ ಅಂದ್ಕೊಳ್ತೇನೆ ನಾನು. 2 ಇಯರ್ ಅಂತಲ್ಲ, 3 ಇಯರ್ ಆಗಿರ್ಬೋದೇನೋ. ನೆಕ್ಸ್ಟ್ ನಾನು ಹೇಳ್ತೇನೆ ಎಷ್ಟು ಇಯರ್ ಆಯಿತು ಅಂತೇಳಿ ಚಾನಲ್ ಸ್ಟಾರ್ಟ್ ಮಾಡಿ ಕೂಡ. ಇವಾಗ ಇಲ್ಲಿ 3 ಸ್ಟಿಚ್ಚಸನ್ನು ಹಾಕಿದೆ ನೋಡಿ, 1 2 3. ಏನಕ್ಕಂತಂದರೆ ಸ್ವಲ್ಪ ಅವರಿಗೆ ಬಿಡಿಸ್ಕೊಳ್ಬೇಕು ಅಂತ ಅನಿಸಿದಾಗ ಆ ಥರ ಅವರಿಗೆ ಬಿಡಿಸ್ಕೊಳ್ಳೋಕ್ಕೆ. ಇವಾಗ ಇಲ್ಲಿ ಸೈಡಲ್ಲಿ ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹೊಲಿತಾ ಇದ್ದೇನೆ. ಯಾಕೆಂತಂದರೆ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ, ಓವರ್ಲಾಕ್ ಮಿಷಿನ್ ಇದ್ದವರು ಓವರ್ಲಾಕ್ ಹಾಕ್ಕೊಳ್ತಾರೆ. ಅದರ ಬದಲು ನೀವು ಈ ಥರ ಫೋಲ್ಡಿಂಗ್ ಮಾಡಿ ಹೊಲಿರಿ. ಆವಾಗ ನಿಮಗೆ ಯಾವ ದಾರನೂ ಬರಲ್ಲ, ಏನೂ ಬರಲ್ಲ. ಓವರ್ಲಾಕ್ನಿಗಿಂತಲೂ ಚೆನ್ನಾಗಿರುತ್ತೆ ನಿಜ ಹೇಳಬೇಕಂತಂದರೆ. ಓವರ್ಲಾಕ್ ನೀವು ಹಾಕಿದ್ರಿ ಅಂತ ಅಂದ್ರೂ ಕೂಡ ಅಷ್ಟೇ, ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ನಮಗೆ ಓವರ್ಲಾಕ್ ಮಿಷಿನ್ ತಗೋಬೇಕಂದ್ರೆ 13,000 ಎಲ್ಲ ಕೊಡಬೇಕು. ಅಷ್ಟು ದುಡ್ಡು ಕೊಟ್ಟು ನಾವು ತಗೋಬೇಕಲ್ವ, ನಮ್ಮ ಕಷ್ಟ. ಸೊ ಅದಕ್ಕೆ ನಾನು ಇಲ್ಲಿ ಎಕ್ಸ್ಟ್ರಾ 2 ಇಂಚು ಅಥವಾ 2.5 ಇಂಚು ಕೂಡ ನೀವು ತಗೋಬೋದು. ತಗೊಂಡ್ಬಿಟ್ಟು ಈ ಥರ ನೀವು ಇಲ್ಲಿ ಎಂಡಿಗೆ ನೀವು ಈ ಥರ ಫೋಲ್ಡಿಂಗ್ ಮಾಡಿ ಹೊಲಿದುಕೊಂಡ್ರೆ ನೀಟಾಗಿ ಬ್ಲೌಸ್ ಬಂತು. ಇವಾಗ ನೀವು ನೋಡಿ, ನಿಮಗೆ ಏನು ಓವರ್ಲಾಕ್ ಮೆಷಿನ್ ಬೇಕಾ ಅಷ್ಟಷ್ಟು ದುಡ್ಡು ತಗೊಂಡು? ನಮ್ಮ ಹತ್ರ ದುಡ್ಡಿದೆ ಅಂತ ಅಂದರೆ ಓವರ್ಲಾಕ್ ಮೆಷಿನ್ ತಗೋಬೋದು, ಓಕೆನಾ. ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ, ನಿಮ್ಮ ಹತ್ರ ಓವರ್ಲಾಕ್ ಮೆಷಿನ್ ಇದೆಯಾ ಅಂತ. ಇಲ್ಲ ಅಂತ ಅಂದಾಗ, ಹಾಗಿದ್ರೆ ಬೇಡ, ನಾವು ಬೇರೆ ಕಡೆ ಬ್ಲೌಸ್ ಕೊಡ್ತೀವಿ ಓವರ್ಲಾಕ್ ಇದ್ದವರ ಕಡೆ ಅಂದಾಗ ನಮಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ನಾನೇನು ಮಾಡಲಿ, ಓವರ್ಲಾಕ್ ಮೆಷಿನ್ ತಗೊಳ್ಳ ಅಂತ ಅನಿಸ್ಬಿಡುತ್ತೆ. ಸೊ ನೋಡಿ, ನಾನು ಇವಾಗ ಹೊಲಿದಿರೋ ಬ್ಲೌಸನ್ನು ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ನೀಟ್ನೆಸ್ ಇದೆ ಅಂತ. ಒಂದು ಏನು ಅಂತ ಅಂದರೆ ಸ್ಲೀವ್ಸ್ ಹತ್ರ ನಾವು ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಓವರ್ಲಾಕ್ ಮೆಷಿನ್ ಬೇಕು. ಅದು ಬಿಟ್ಟರೆ ಬೇರೆ ಎಲ್ಲನೂ ಕೂಡ ಈ ಥರ ನಿಮಗೆ ಎಲ್ಲಿಯೂ ಕೂಡ ದಾರ ಎದ್ದು ಬರಲ್ಲ, ಏನು ಬರಲ್ಲ, ಓಕೆನಾ. ಸ್ಲೀವ್ಸ್ ಇದೊಂದು ಮಾತ್ರ ಆಗಲ್ಲ ಫೋಲ್ಡಿಂಗ್ ಮಾಡಿ ಹೊಲಿಯೋಕ್ಕೆ. ಅಲ್ಲಿ ಒಂದು ಓವರ್ಲಾಕ್ ಮೆಷಿನ್ ಬೇಕು, ಅದು ನಾನು ನಂಬ್ತೀನಿ, ಓಕೆನಾ. ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಇವಾಗ ನಾನು ಇದನ್ನು ಈ ಸೈಡ್ನಲ್ಲಿ ಫೋಲ್ಡಿಂಗ್ ಮಾಡಿ ಹೊಲಿತಾ ಇದ್ದೇನೆ. ನೋಡಿ ಇವಾಗ ಎಲ್ಲಾದರೂ ದಾರ ಎದ್ದು ಬರುತ್ತಾ ಅಥವಾ ಏನು ಬರುತ್ತೆ, ಇಷ್ಟು ನೀಟಾಗಿ ಬಂತು. ನಮಗೊಂದು ಸ್ಲೀವ್ಸ್ ಹತ್ರದ್ದು ಮಾತ್ರ ಆಗಲ್ಲ, ಅದು ನಾವು ಏನು ಮಾಡೋದಕ್ಕೆ ಆಗಲ್ಲ. ಸೊ ಅದೊಂದು ಮಾತ್ರ ದಾರ ಎದ್ದು ಬರುತ್ತೆ. ಇಲ್ಲಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಸೈಡು, ಓಕೆ. ಈ ಥರ ನಾವು ಎಕ್ಸ್ಟ್ರಾ ತಗೊಂಡ್ರೆ ಅವರಿಗೂ ಕೂಡ ಇದಾಗುತ್ತೆ. ಏನು ಬ್ಲೌಸ್ ಮತ್ತು ದಪ್ಪ ಸಣ್ಣ ಆದಾಗ ಎಲ್ಲ ಅವರು ಇದು ಮಾಡ್ಕೋಬೋದು. ಸೊ ಇವಾಗ ಸ್ಟಿಚ್ಚಿಂಗ್ ಅನ್ನುವಂಥದ್ದು ಆಯ್ತು. ಈಗ ಈ ಸೈಡ್ ಕೂಡ ಅದೇ ಥರ ಸ್ಟಿಚ್ಚಿಂಗನ್ನು ನಾನು ಮಾಡ್ಕೊಳ್ತೇನೆ. ಸೊ ಇದು ಎಲ್ರಿಗೂ ಗೊತ್ತಿತ್ತಾ ನನಗೆ ಗೊತ್ತಿಲ್ಲ ಈ ಟ್ರಿಕ್ಸು. ಸೊ ನೀವು ಈ ಟ್ರಿಕ್ಸನ್ನು ಫಾಲೋ ಮಾಡಿ, ಓಕೆ. ಈಗ ಇಲ್ಲಿನೂ ಕೂಡ ಅಷ್ಟೇ ನೋಡಿ, ಸ್ಟಿಚ್ಚಿಂಗ್ ಯಾವ ಥರ ಬಂದಿದೆ, ರಿಂಕಲ್ಸ್ ಬರಬಾರ್ದು ಇಲ್ಲಿಯೂ ಕೂಡ ಅಷ್ಟೇ. ಸೊ ನಾನು ನಿಮ್ಗೆ ಇವಾಗ ಫೈನಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಲೀವ್ಸ್ ಹತ್ರ ಮಾತ್ರ ಏನು ಮಾಡೋಕ್ಕಾಗಲ್ಲ, ಬೇರೆ ಎಲ್ಲ ಕಡೆ ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಪ್ರೇಟಾಗಿ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.